ನಾಳೆ ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಜೆಡಿಯು ಪಕ್ಷದಿಂದ ಜೈಲಿನಿಂದಲೇ ಸ್ಪರ್ಧಿಸಿರುವ ಅನಂತ ಸಿಂಗ್ ನಿವಾಸದಲ್ಲಿ ಸಂಭ್ರಮಾಚರಣೆಗೆ ಭರ್ಜರಿ ತಯಾರಿ ನಡೆದಿದೆ. ಪಾಟ್ನಾದ ಹಾರ್ಡಿಂಗ್ ರೋಡ್ನಲ್ಲಿರುವಂತಹ ಅನಂತ ಸಿಂಗ್ ನಿವಾಸದಲ್ಲಿ ಕಾರ್ಯಕರ್ತರಿಗಾಗಿ ಬೃಹತ್ ಪೆಂಡಾಲ್, ಭರ್ಜರಿ ಊಟದ ತಯಾರಿ ನಡೆದಿದೆ. ಗೆಲುವಿನ ಸಿಹಿ ಸಂಭ್ರಮಿಸಲು 1 ಲಕ್ಷ ಜಾಮೂನು ತಯಾರಾಗ್ತಿದೆ. ಅನಂತ ಸಿಂಗ್ ವಿರುದ್ಧ ಇದೇ 20ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ ಇದ್ರೂ ಬೆಂಬಲಿಗರಲ್ಲಿ ತಮ್ಮ ನಾಯಕ ಗೆದ್ದೇ ಗೆಲ್ತಾರೆ ಅನ್ನೋ ಹುಮ್ಮಸ್ಸಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಿಹಾರ ಚುನಾವಣೆಯ ಮತ ಎಣಿಕೆಗೆ ಚುನಾವಣಾ ಆಯೋಗ ಈಗಾಗಲೇ ಭರದಿಂದ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜೆಡಿಯು ನಾಯಕರು ಕಾರ್ಯಕರ್ತರ ಜೊತೆಗೆ ಸಂಭ್ರಮಾಚರಣೆ ಮಾಡೋದಕ್ಕೆ ಭರದಿಂದ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಾನೀಗ ಜೆಡಿಯುನ ಅತ್ಯಂತ ಕಳಂಕಿತ ನಾಯಕ ಅನಂತ್ ಸಿಂಗ್ ಅವರ ನಿವಾಸದಲ್ಲಿದ್ದೀನಿ. ಅನಂತ್ ಸಿಂಗ್ ಜೆಡಿಯುನ ಬಹುದೊಡ್ಡ ಹೆಸರು, ಜೊತೆಗೆ ಬಿಹಾರದ ಚುನಾವಣಾ ರಾಜಕೀಯದಲ್ಲೂ ಕೂಡ ಬಹು ಚರ್ಚಿತ ವಿವಾದಾಸ್ಪದ ಹೆಸರು ಕೂಡ ಹೌದು. ಈಗ ಅವ್ರ ನಿವಾಸದಲ್ಲಿ ಭರದಿಂದ ತಯಾರಿ ಸಾಗ್ತಾ ಇದೆ. ಎಲ್ಲರಿಗೂ ಕೂಡ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ, ಬಂಟಿಂಗ್ಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಕಾರ್ಯಕರ್ತರನ್ನ ಇವತ್ತು ರಾತ್ರಿಯೇ ಕರೆಸಲಾಗ್ತಾ ಇದೆ. ಅಂದ್ರೆ ನಾಳೆ ಸಂಭ್ರಮಾಚರಣೆ ನಡೀತಾ ಇದ್ರೆ ಇವತ್ತು ರಾತ್ರಿಯಿಂದಲೇ ಕಾರ್ಯಕರ್ತರನ್ನ ಅವರ ನಿವಾಸಕ್ಕೆ ಕರೆತರಲಾಗ್ತಾ ಇದೆ. ತುಂಬಾ ಅದ್ಧೂರಿಯಾಗಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅವರ ನಿವಾಸದಲ್ಲೇ, ಅಂದ್ರೆ ಅನಂತ್ ಸಿಂಗ್ ಅವರ ನಿವಾಸದಲ್ಲೇ ಟೆಂಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ರಾತ್ರಿ ಮಲ್ಗೋಕೆ ಅಂತ, ಕಾರ್ಯಕರ್ತರಿಗೆ ರಾತ್ರಿ ಮಲ್ಗೋಕೆ ಅಂತಾನೆ ಎಲ್ಲ ಬೆಡ್ಗಳನ್ನ ತಯಾರಿಸಲಾಗಿದೆ. ಅದೆಲ್ಲವನ್ನೂ ಕೂಡ ಈಗಾಗಲೇ ತಂದು ಇಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಫ್ಯಾನ್ ಇದೆ. ಬರುವಂಥ ಎಲ್ಲ ಕಾರ್ಯಕರ್ತರಿಗೆ ಸುಮಾರು 10,000ಕ್ಕೂ ಅಧಿಕ ಕಾರ್ಯಕರ್ತರು ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅವರೆಲ್ಲರಿಗೋಸ್ಕರ ಒಂದು ವಿಶೇಷವಂತ ಟೆಂಟನ್ನು ಮಾಡಲಾಗಿದೆ. ಜೊತೆಗೆ ಪ್ರತ್ಯೇಕ ವೇದಿಕೆ ಕೂಡ ಅಲ್ಲಿ ರೆಡಿ ಆಗ್ತಾ ಇದೆ. ಇದ್ರ ಜೊತೆಗೆ ಮಿಠಾಯಿ, ಅಂದರೆ ಸಿಹಿ ತಿನಿಸನ್ನು ಕೂಡ ರೆಡಿ ಮಾಡಲಾಗ್ತಾ ಇದೆ. ನಾವು ಅಲ್ಲಿ ಹೋಗೋಣ, ಅಲ್ಲಿ ಯಾವ ರೀತಿ ತಯಾರಿ ಆಗ್ತಾ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ, ಬನ್ನಿ. ಈಗ ನಾನೀಗ ಅನಂತ್ ಸಿಂಗ್ ಅವರ ನಿವಾಸದಲ್ಲಿದ್ದೀನಿ. ಇಲ್ಲಿ ಭರ್ಜರಿಯಾಗಿ ಅಡುಗೆ ಕೂಡ ತಯಾರಾಗ್ತಾ ಇದೆ ಕಾರ್ಯಕರ್ತರಿಗೆ. ಜೊತೆಗೆ ಸ್ವೀಟ್ಗಳು ಕೂಡ ತಯಾರಾಗ್ತಾ ಇದೆ. ನೋಡ್ತಾ ಇದ್ರ ಬಾಣಸಿಗರು ಬೆಳಗ್ಗಿಂದಲೇ ಕೂಡ ಸ್ವೀಟನ್ನು ಮಾಡ್ತಿದ್ದಾರೆ. ಜಾಮೂನನ್ನು, ಎಸ್ಪೆಷಲಿ ಜಾಮೂನನ್ನು ತುಂಬ ಭಾರಿ ಪ್ರಮಾಣದಲ್ಲಿ ತಯಾರು ಮಾಡ್ತಾರೆ. 10,000 ಜನ ಅಂತೂ ಬಂದೇ ಬರ್ತಾರೆ. ಅದೆಷ್ಟೇ ಜನ ಬಂದರೂ ಕೂಡ ನಾವು ಈ ಮಿಠಾಯಿಯನ್ನು, ಅಂದರೆ ಸ್ವೀಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಏನು ಸಂಭ್ರಮಾಚರಣೆಗೆ ಜಾಯ್ನ್ ಬರ್ತಾ ಇದ್ದಾರೆ ಜೆಡಿಯು ಕಾರ್ಯಕರ್ತರು. ಅವರೆಲ್ಲರೂ ಕೂಡ ಅನಂತ್ ಸಿಂಗ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಂಥ ವಾತಾವರಣ ಮತ್ತೆಲ್ಲೂ ಬರಲ್ಲ. ಜೊತೆಗೆ ಅದೆಷ್ಟೇ ಜನ ಬರಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಪಾಟ್ನಾ.